ಮತಾಂತರ ಆಗ್ಬೇಕು ಅಂತೇಳಿ ಒತ್ತಡ ಬಂದ್ರು ಸಹ ತಮ್ಮ ಪ್ರಾಣವನ್ನು ಬೇಕಾದ್ರೂ ನಾವು ಕೊಡ್ತೇವೆ, ಅದೇ ಕಾರಣಕ್ಕೂ ನಾವು ಮತಾಂತರ ಆಗೋದಿಲ್ಲ ಅಂತ ಹೇಳಿ ಕಿರಿ ವಯಸ್ಸಿನಲ್ಲೇನೆ ಒಂದು ವೀರ ಮರಣ ಹೊಂದಿರತಕ್ಕಂಥದ್ದನ್ನ ಅವ್ರು ಉಲ್ಲೇಖ ಮಾಡಿದ್ರು. ನಮ್ಗೆ ಅನ್ನಿಸ್ಬೋದು ಇದೇನಪ್ಪ ಇದು ನಮ್ ಕರ್ನಾಟಕದವರೆಲ್ಲ ಪಂಜಾಬ್ನಲ್ಲಿ ನಮ್ಗೇನ್ ಸಂಬಂಧ ಅಂತ ಕೇಳೋದು ಅನ್ನಿಸ್ಬೋದು. ಆದ್ರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ಅಂಶವನ್ನ ಗುರುತಿಸಿ ಆ ವೀರಮರಣವನ್ನು ಹೊಂದಿದ್ರು ಜೋರಾವರ್ ಸಿಂಗ್ ಮತ್ತು ಫತೇಹ್ ಸಿಂಗ್ ಅವರ ಬಲಿದಾನ ದೇಶಕ್ಕೆ ಪರಿಚಯಿಸುವಂತ ಕೆಲಸ ಆಗ್ಬೇಕು. ಈ ದೇಶದ ನೆಲದಲ್ಲಿ ಈ ರೀತಿ ಬಲಿದಾನಗಳು ಏನು ತ್ಯಾಗಗಳು ಆಯ್ತು, ಇದನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವಂತ ಕೆಲಸ ಆಗ್ಬೇಕು. ಮುಂದಿನ ಯುವ ಪೀಳಿಗೆಗೆ ಈ ದೇಶದ ಬಗ್ಗೆ ಒಂದು ಸ್ವಾಭಿಮಾನ, ಒಂದು ಶ್ರದ್ಧೆ ಮೂಡಿಸುವಂತ ಕೆಲಸ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ವೀರ್ ಬಾಲ್ ದಿವಸ ನಾವು ಅರ್ಥಪೂರ್ಣ ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ರಾಜ್ಯದಲ್ಲೂ ಸಹ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭ ಸ್ಮರಣೆಯನ್ನ ಮಾಡ್ತಾ ಮೊನ್ನೆ ನಡೆದಂತ ಪಟ್ಟಣ ಪಂಚಾಯತಿ ಚುನಾವಣೆ ನಮ್ಮ ನಿರೀಕ್ಷೆಗೂ ಮೀರಿ ಭಾರತೀಯ ಜನತಾ ಪಾರ್ಟಿ ಯಶಸ್ಸನ್ನ ಕಂಡಿರುವಂತದ್ದು. ದಕ್ಷಿಣ ಕನ್ನಡದಲ್ಲೂ ಸಹ 2 ಪಟ್ಟಣ ಪಂಚಾಯತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಸ್ಪಷ್ಟ ಬಹುಮತ ಬಂದಿರತಕ್ಕಂಥದ್ದು. ಬಜಪೆ ಮತ್ತು ಕಿನ್ನುಗೋಳಿ, ಬಜಪೆನಲ್ಲಿ ಟೋಟಲ್ 19 ವಾರ್ಡ್ಗಳಿರುವಂತದ್ದು, ಅದರಲ್ಲಿ 11 ವಾರ್ಡ್ ಬಿಜೆಪಿ ಗೆದ್ದಿರುವಂತದ್ದು. ಕಿನ್ನುಗೋಳಿನಲ್ಲಿ 18ರಲ್ಲಿ 10 ಸ್ಥಾನಗಳನ್ನ ಬಿಜೆಪಿ ಗೆದ್ದಿರುವಂತದ್ದು. ಅದೇ ರೀತಿ ಉತ್ತರ ಕನ್ನಡದ ಮಂಕಿ ಪಟ್ಟಣ ಪಂಚಾಯಿತಿ 20ರಲ್ಲಿ 12 ಸ್ಥಾನಗಳನ್ನ ಗೆಲ್ಲೋದ್ರ ಮುಖೇನ ಸ್ಪಷ್ಟ ಬಹುಮತ ಬಿಜೆಪಿ ಬಂದಿರತಕ್ಕಂಥದ್ದು. ಬಾಶೆಟ್ಟಿಹಳ್ಳಿ ಬಗ್ಗೆ ಅದೇ ರೀತಿ ತುರ್ವಿಹಾಳ ಉಪಚುನಾವಣೆಯಲ್ಲೂ ಕೂಡ ಅಲ್ಲಿ ಪಟ್ಟಣ ಪಂಚಾಯಿತಿಯಲ್ಲಿ 4ಕ್ಕೆ 4 ಸ್ಥಾನ ಗೆದ್ದಿರುವಂತದ್ದು. ಮತ್ತೆ ವಿಶೇಷವಾಗಿ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಬಗ್ಗೆ ಮಾನ್ಯ ಧೀರಜ್ ಮುನ್ರಾಜ್ ಅವರು ಮಾಹಿತಿಯನ್ನ ನಮ್ಗೆ ಕೊಟ್ಟಿದ್ದಾರೆ. ಬಹಳ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಅದು SC ರಿಸರ್ವ್ ಆಗಿರ್ಬೋದು, ST ರಿಸರ್ವ್ ಆಗಿರ್ಬೋದು, ಜನರಲ್ ಇರ್ಬೋದು, ಬಹುತೇಕ ಎಲ್ಲ ಕ್ಯಾಟಗರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿರ್ತಕ್ಕಂಥದ್ದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಯಾಕಂತ ಹೇಳಿದ್ರೆ ಮಾತೆತ್ತಿದ್ರೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಭಾರತೀಯ ಜನತಾ ಪಾರ್ಟಿ ಟೀಕೆ ಮಾಡ್ತಾರೆ, ಅಥವಾ ಕಾಂಗ್ರೆಸ್ ಅವರು ಬಿಜೆಪಿ ಅಂತ ಹೇಳಿದ್ರೆ ಮುಂದುಳಿದ ಜನಾಂಗಕ್ಕೆ ಸೇರಿರ್ತಕ್ಕಂಥ ಪಕ್ಷ ಅಂತೇಳಿ. ಆದ್ರೆ ಇದನ್ನ ಈ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಮತ್ತೊಮ್ಮೆ ಸಾಬೀತು ಮಾಡಿದೆ. ಇವತ್ತು ಎಲ್ಲ ಪರಿಷ್ಠ ಜಾತಿ, ಪರಿಷ್ಠ ಪಂಗಡ, ಹಿಂದುಳಿದ ಸಮಾಜಕ್ಕೆ ನ್ಯಾಯ ಕೊಡುವಂತ ಕೆಲಸ ಏನಾದರೂ ಮಾಡೋದಕ್ಕೆ ಸಾಧ್ಯ ಆಗಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯಿಂದ ಆಗಿದೆ. ನರೇಂದ್ರ ಮೋದಿಜಿಯವರು, ಯಡಿಯೂರಪ್ಪನವರು ನಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿದೆ ಅನ್ನೋದು ಮತ್ತೊಮ್ಮೆ ರುಜುವಾತಾಗಿರುವಂತದ್ದು. ಪಟ್ಟಣ ಪಂಚಾಯತಿ ನೀವು ನೋಡಿದ್ರಿ, ಬಹುತೇಕ ಎಲ್ಲಾ ಕ್ಷೇತ್ರಗಳು ನಾವು ಎಲ್ಲಾ ಕಡೆ ಮೆಜಾರಿಟಿ ಬಂದಿದೆ. ಇದೇನ್ ತೋರಿಸ್ತದೆ? ಒಬ್ಬ ಸಿದ್ದರಾಮಯ್ಯನವರು ಬೊಬ್ಬೆ ಹೊಡಿತಾರೆ. ಕಳೆದ 2.5 ವರ್ಷದ ಅವರ ಆಡಳಿತ ಅವಧಿ ಯಾವ ರೀತಿ ಇವತ್ತು ಜನ ಶಾಪ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪಟ್ಟಣ ಪಂಚಾಯತ್ ಫಲಿತಾಂಶವೇ ಒಂದು ರೀತಿ ದಿಕ್ಸೂಚಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ರಾಜ್ಯದಲ್ಲಿ ಯಾರೂ ಕೂಡ ಸಂತೋಷವಾಗಿಲ್ಲ ಕಾಂಗ್ರೆಸ್ ಸರ್ಕಾರದ ಬಗ್ಗೆ. ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟಾಕಿದ್ದಂತ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ 48 ಗಂಟೆಗಳಲ್ಲಿ ಈ ಕಾಂಗ್ರೆಸ್ ಅವರು ತಮ್ಮ ಮುಖವಾಡವನ್ನ ಕಳಚಿರ್ತಕ್ಕಂಥದ್ದು ನಿಮ್ಗೆ ಗೊತ್ತೇ ಇದೆ. ಏನದು? ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕಿಸಾನ್ ಸಮ್ಮಾನ್ ಯೋಜನೆ 6,000 ರೂಪಾಯಿ ಕೊಡ್ತಾ ಇದ್ರು. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು 4,000 ರೂಪಾಯಿ ಕೊಡ್ತಾ ಇದ್ರು. ಅದು ಕಲ್ಲಾಕಂತ ಕೆಲಸ ಮಾಡಿದ್ರು. ಬಸವರಾಜ ಬೊಮ್ಮಾಯಿಜಿಯವರು ರೈತರ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತೇಳಿ ವಿದ್ಯಾರ್ಥಿ ನಿಧಿನ ತಂದ್ರು, ವಿದ್ಯಾನಿಧಿನ ತಂದ್ರು. ಅದಕ್ಕೆ ಕಲ್ಲಾಕುವಂತ ಕೆಲಸ ಮಾಡಿದ್ರು.
ಎಂತ ದುಷ್ಟ ಸರ್ಕಾರ ರಾಜ್ಯದಲ್ಲಿದೆ ಅಂತ ಹೇಳಿದ್ರೆ, ಭೀಕರ ಅತಿವೃಷ್ಟಿ, ಮಳೆ ಸುರಿತದಿಂದಾಗಿ ಉತ್ತರ ಕರ್ನಾಟಕದಲ್ಲಿ ರೈತರು ಬೆಳೆದಂತ ಬೆಳೆ ಕೈಗೆ ಬಂದಂತ ತುತ್ತು ಬಾಯಿಗೆ ಬಂದಿಲ್ಲ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಪರಿಹಾರ ಕೊಡೋದು, ಬೆಳೆ ಪರಿಹಾರ ಕೊಡುವಂತ ದೂರದ ಮಾತು. ಕನಿಷ್ಠ ಸೌಜನ್ಯಕ್ಕಾದ್ರೂ ಕೂಡ ಸಚಿವರಾಗಿ ರೈತರ ಸಂಕಷ್ಟವನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನವೂ ಕೂಡ ಮಾಡಲಿಲ್ಲ. ಮತ್ತೆ ಇಷ್ಟು ಉದಾಸೀನ ಯಾಕೆ? 140 ಶಾಸಕರು ನಾವು ಗೆದ್ದು ಬಿಟ್ಟಿದ್ದೇವೆ. 137 ಗೆದ್ರು, 3 ಬೈ ಎಲೆಕ್ಷನ್ ಗೆದ್ದು ಬಿಟ್ರು. 140 ಶಾಸಕರಿದ್ದಾಗ ಸಂಪೂರ್ಣ ಬಹುಮತ, ಅಬ್ಸಲ್ಯೂಟ್ ಮೆಜಾರಿಟಿ ಇದ್ದಾಗ ನಮ್ನ ಯಾರು ಕೇಳ್ತಾರೆ? ಹಾಗಾದ್ರೆ ಈ ಅಧಿಕಾರದ ಮದ, ಅಧಿಕಾರದ ದರ್ಪ ಇವತ್ತು ಸರ್ಕಾರ, ಮುಖ್ಯಮಂತ್ರಿ, ಕಾಂಗ್ರೆಸ್ ಸರ್ಕಾರಕ್ಕೆ ಈ ರೀತಿ ಮಾಡಿಸ್ತಾ ಇರುವಂತದ್ದು ನೋಡಿ. ಮೊನ್ನೆ ಬೆಳಗಾವಿನಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಒಬ್ರು ಸಚಿವೆ ಗೃಹಲಕ್ಷ್ಮಿ ಯೋಜನೆ ಫೆಬ್ರವರಿ ಮಾರ್ಚ್ ತಿಂಗಳದು ಸುಮಾರು ಎಲ್ಲ ಸೇರಿ 5,000 ಕೋಟಿ ಆಗ್ತದೆ, ಸಂಪೂರ್ಣ ಕೊಟ್ಟಿದ್ದೇವೆ ಅಂತೇಳಿ ಸುಳ್ಳು ಮಾಹಿತಿಯನ್ನ ಸದನಕ್ಕೆ ನೀಡ್ತಾರೆ ಅಂತ ಹೇಳಿದ್ರೆ, ಸದನಕ್ಕೆ ತಪ್ಪು ಮಾಹಿತಿಯನ್ನ ಕೊಡ್ತಾರೆ ಸಚಿವರು ಅಂತ ಹೇಳಿದ್ರೆ, ಯಾವ ಮಟ್ಟಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಆಗಿದ್ರೆ? ಹಾಗಾಗಿ ಈ ರಾಜ್ಯದಲ್ಲಿ ಬಡವರಾಗ್ಲಿ, ರೈತರಾಗ್ಲಿ, ಜನಸಾಮಾನ್ಯರು ಇವತ್ತು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ. ಇದರ ಪರಿಣಾಮನೇ ಮೊನ್ನೆ ನಡೆದಂತ ಪಟ್ಟಣ ಪಂಚಾಯತಿ ಚುನಾವಣೆಗಳಲ್ಲಿ ಪಾಶೆಟ್ಟಳ್ಳಿಯು ಸೇರಿದಂತೆ ಒಂದು ಅಭೂತಪೂರ್ವ ಯಶಸ್ಸು ಭಾರತೀಯ ಜನತಾ ಪಾರ್ಟಿಗೆ ಸಿಕ್ಕಿರುವಂತದ್ದು. ಆದ್ರೆ ಒಂದೇನ ಮಾತನ್ನ ಈ ಸಂದರ್ಭದಲ್ಲಿ ನಾನು ಮಾತನ್ನು ಮುಗಿಸ್ತೇನೆ. 2028ಕ್ಕೆ ವಿಧಾನಸಭಾ ಚುನಾವಣೆ ಬರ್ತದೆ, ಅಥವಾ ಅದಕ್ಕಿಂತ ಮುಂಚಿತವಾಗಿ ಕೂಡ ಬರ್ಬೋದು. ಕಾಂಗ್ರೆಸ್ಸಿನ ಒಳ ಜಗಳವನ್ನ ತಾವು ನೋಡ್ತಾ ಇದ್ದಾರೆ. ದಿನಕ್ಕೊಬ್ಬೊಬ್ಬ ಮುಖ್ಯಮಂತ್ರಿ ಆಸ್ಪಿರೆಂಟ್ಗಳು ಜಾಸ್ತಿ ಆಗ್ತಾ ಇದ್ದಾರೆ. ಸೊ ಈ ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟದಿಂದ ಯಾವತ್ ಬೇಕಾದ್ರೂ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಬರಬಹುದು. ಆದ್ರೆ ಬಂದಿದ್ದು ಯಾವಾಗಲೇ ಬಂದ್ರು ಸಹ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಕಾರ್ಯಕರ್ತರ ಶ್ರಮದಿಂದ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಸಂಕಲ್ಪನ ನಾವು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಸಂಕಲ್ಪನ ಮಾಡಬೇಕಾಗಿದೆ. ಕೇಂದ್ರದಲ್ಲಿ ನರೇಂದ್ರ ಮೋದಿಜಿ ಸರ್ಕಾರ ಇಷ್ಟೆಲ್ಲ ಒಳ್ಳೆ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನ ಕೊಡ್ತಾ ಇದ್ದಾರೆ. ಇವ್ರ ಯೋಗ್ಯತೆಗೆ ನ್ಯಾಷನಲ್ ಹೈವೇಗೆ ಇಷ್ಟೆಲ್ಲ ಗಡ್ಕರಿ ಅವರು ಇಷ್ಟೆಲ್ಲ ಅನುದಾನ ಕೊಡ್ತಾ ಇದ್ದಾರೆ. ಆದ್ರೆ ಲ್ಯಾಂಡ್ ಅಕ್ವಿಷನ್ ಮಾಡಿಕೊಡ್ಬೇಕಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಅದನ್ನು ಕೂಡ ಸರಿಯಾಗಿ ರಾಜ್ಯ ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ. ಒಟ್ಟಾರೆಯಾಗಿ ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ರಾಜ್ಯದ ಜನ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ. ಇಂಥ ಅನಿಷ್ಟ, ಬಡವರ ವಿರೋಧಿ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಧಿಕ್ಕರಿಸಬೇಕು ಅಂತೇಳಿ ಈಗಾಗಲೇ ಮತದಾರರು ಮನಸ್ಸನ್ನ ಮಾಡಿದ್ದಾರೆ. ಹಾಗಾಗಿ ಈ ಸಂದರ್ಭ ನಿಮ್ಮೆಲ್ಲರ ಕರ್ತವ್ಯ ಬಹಳ ಹೆಚ್ಚಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಬರುವಂತ ದಿನಗಳಲ್ಲಿ ಪಕ್ಷವನ್ನ ಇನ್ನೂ ಹೆಚ್ಚು ಸಂಘಟನೆ ಗಮನವನ್ನು ಕೊಟ್ಟು ನಾಡಿನ ಜನರ ಅಪೇಕ್ಷೆ ತಕ್ಕಂತೆ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಮುಂದೆ ಸಾಗೋಣ. ನಿಶ್ಚಿತವಾಗಿ ನೀವೆಲ್ಲರೂ ಕೂಡ ವಿಶ್ವಾಸದಲ್ಲಿರಿ. ರಾಜ್ಯದ ಅಧ್ಯಕ್ಷನಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ನಾಡಿನ ಜನರ ನಾಡಿ ಮಿಡಿತವನ್ನು ನಾನು ಕೂಡ ಅರ್ಥ ಮಾಡ್ಕೊಂಡಿದ್ದೇನೆ. ಮುಂದೆ ಒಂದು ದಿನ ಭಾರತೀಯ ಜನತಾ ಪಾರ್ಟಿ ಆಗ್ಲೇ ಹೇಳಿದಾಗೆ ಕನಿಷ್ಠ 130-140 ಶಾಸಕರೊಂದಿಗೆ ಬಿಜೆಪಿ ಸ್ವಂತ ಅಧಿಕಾರಕ್ಕೆ ಬರ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಶ್ರವಣ ಹಾಕೋಣ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ಪಟ್ಟಣ ಪಂಚಾಯತ್ ಚುನಾವಣೆ ಗೆದ್ದಿರ್ತಕ್ಕಂಥ ಎಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಗೆಲುವಿಗಾಗಿ ಶ್ರಮಿಸಿರ್ತಕ್ಕಂಥ ನಮ್ಮ ಶಾಸಕರಾಗಿರ್ತಕ್ಕಂಥ ಧೀರಜ್ ಮುನ್ರಾಜ್ ಅವರು, ರಾಮಕೃಷ್ಣ ಅವರು, ಅದೇ ರೀತಿ ನಮ್ಮ ಮಂಡಲ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗೇಶ್ ಅವರು, ಮುದ್ದಪ್ಪನವರು, ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರಿಗೆ
ಈ ಗೆಲುವಿಗಾಗಿ ಶ್ರಮಿಸಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ, ಯಾರು 3-4 ದಿನ ಚುನಾವಣೆಯಲ್ಲಿ ಪರಾಭವಗೊಂಡಿದ್ದೇವೆ, ಯಾರು ಕೂಡ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ನಿನ್ನೆ ನಾವು ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಜಿ ಪ್ರಧಾನಮಂತ್ರಿಗಳ ಜನ್ಮದಿನವನ್ನು ನಾವು ಆಚರಣೆ ಮಾಡಿದ್ದೇವೆ. ನಿನ್ನೆ ಉಲ್ಲೇಖ ಮಾಡ್ತಾ ಇದ್ದೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಲೋಕಸಭಾ ಚುನಾವಣೆ ಪರಾಭವಗೊಂಡಾಗ ನಮ್ಮ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮೊಬ್ಬ ಕಾರ್ಯಕರ್ತ ಲಕ್ಷ್ಮೀನಾರಾಯಣ್ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಚುನಾವಣೆಯಲ್ಲಿ ಸೋತಿದ್ದಾರ, ಈ ದೇಶದ ಭವಿಷ್ಯ ಏನಾಗ್ತದೆ ಅಂತೇಳಿ ಹತಾಶವಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು. ಆದ್ರೆ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಬೆಂಗಳೂರಿಗೆ ಬಂದು ನೇರವಾಗಿ ಭದ್ರಾವತಿಗೆ ಬಂದು ಕುಟುಂಬವನ್ನ ಸದಸ್ಯರನ್ನ ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳಿ ಇಡೀ ದೇಶದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನು ಕೊಟ್ಟು, ಯಾವುದೇ ಕಾರಣಕ್ಕೂ ಸೋಲಿನಿಂದ ನಾವು ಹತಾಶರಾಗಬಾರದು, ಮುಂದೊಂದನ್ನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೇಂದ್ರದ ಅಧಿಕಾರಕ್ಕೆ ಬರ್ತದೆ ಅನ್ನುವ ವಿಶ್ವಾಸನ ದೇಶದ ಕಾರ್ಯಕರ್ತರು ತುಂಬುವಂತ ಕೆಲಸ ಮಾಡಿದ್ರು. ನೋಡಿ, ಇವತ್ತು ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು. ಇವತ್ತು ಕಾಂಗ್ರೆಸ್ನವರು ಕುಂತಲ್ಲಿ ನಿಂತಲ್ಲಿ ಇವತ್ತು ಮೋದಿ ಅವರನ್ನ ಬೈಯೋದೇ ಕೆಲಸ ಅವ್ರಿಗೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರನ್ನ ಬೈದೇ ಹೋದ್ರೆ ಕಾಂಗ್ರೆಸ್ನವರಿಗೆ ರಾಹುಲ್ ಗಾಂಧಿ ಆಗ್ಲಿ, ಸಿದ್ದರಾಮಯ್ಯನವ್ರಿಗಾಗ್ಲಿ, DK ಶಿವಕುಮಾರ್ಗಾಗ್ಲಿ, ನರೇಂದ್ರ ಮೋದಿಜಿಯವ್ರನ್ನ ಬೈದೇ ಹೋದ್ರೆ ಅವ್ರಿಗೆ ತಿಂದಿದ್ದು ಅರ್ಗೋದೇ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಈ ದೇಶದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಒಂದು ಕಾಂಗ್ರೆಸ್ಸೇತರ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬಂದು ಅತ್ಯಂತ ಹಿಂದುಳಿದ ಸಮಾಜಕ್ಕೆ, ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ಪುಣ್ಯಾತ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದಾರಲ್ಲ ನರೇಂದ್ರ ಮೋದಿಜಿಯವರು, ಅದನ್ನು ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅವರು. ಇವತ್ತು ನರೇಂದ್ರ ಮೋದಿಜಿಯವರು ಯಾವುದೇ ಒಂದು ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದಿರತಕ್ಕಂಥವರಲ್ಲ. ಬೂತ್ ಅಧ್ಯಕ್ಷರಿಂದ ಹಿಡಿದು ಕಾರ್ಯಕರ್ತರಿಗೆ ಶ್ರಮಪಟ್ಟು ಪಕ್ಷವನ್ನು ಸಂಘಟನೆ ಮಾಡಿ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಗಳಾಗಿ 14 ವರ್ಷ ಸೇವೆಯನ್ನು ಸಲ್ಲಿಸಿ ಇವತ್ತು 11 ವರ್ಷಗಳು ಸತತವಾಗಿ, ಅಂದ್ರೆ 3ನೇ ಬಾರಿಗೆ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳಾಗಿ ಈ ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ. ನಾನು ಈ ದೇಶದ ಪ್ರಧಾನಮಂತ್ರಿ ಅಲ್ಲ, ದೇಶದ ಜನಸೇವಕ ಅನ್ನೋ ಭಾವನೆಯಿಂದ ಇವತ್ತು ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ. ಅಂತ ಒಂದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು ಇದ್ದೇವೆ ಅಂತಕ್ಕಂಥದ್ದೇ ನಾವು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಹಾಗಾಗಿ ಗೆಲುವು ಸೋಲು ಎಲ್ಲವನ್ನೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡಿ, ಸೋತಿರ್ತಕ್ಕಂಥ ಯಾರು ಕೂಡ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಗೆದ್ದಿರ್ತಕ್ಕಂಥ ಎಲ್ಲರೂ ಕೂಡ ತಮಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತೇನೆ. ಬಲೋ ಭಾರತ್ ಮಾತಾ ಕಿ, ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ರೈತ ನಾಯಕ BS ಯಡಿಯೂರಪ್ಪನವರಿಗೆ, ಬಲೋ ಭಾರತ್ ಮಾತಾ ಕಿ.